ಗಾನ ಸರಸ್ವತಿ ಜಾನಕಮ್ಮ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ನಮ್ಮ ಜೊತೆ ಮೈಸೂರಿನ ಉರುಗತಜ್ಞ ಸ್ನೇಕ್ ಶ್ಯಾಮ್ ಅವರಿದ್ದಾರೆ. ಅವರ ಅಪ್ಪಟ ಅಭಿಮಾನಿ. ಈಗಾಗಲೇ ಅವರು ನೆನ್ನೆಂದಲೂ ಕೂಡ ಇಲ್ಲೇ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಶ್ಯಾಮಣ್ಣ, ಈ ಜಾನಕಮ್ಮ ಅಂದರೆ ನಿಮಗೆ ಅಪಾರ ಪ್ರೀತಿ, ನನಗೆ ತುಂಬ ಗೊತ್ತು. ಸುಮಾರು ಸರಿ ಭೇಟಿ ಮಾಡಿದ್ರಿ. ಭೇಟಿ ಮಾಡಿದಾಗಲೆಲ್ಲ ಏನಾದ್ರು ಹೇಳ್ತಿದ್ರ? ಜಾನಕಮ್ಮಂದು ನಂದು ಮೊದಲನೇ ಭೇಟಿ ಬೇಜಾರಾಗುತ್ತೆ. ಇದೇ ರೋಡಲ್ಲಿ ಒಂದು ಹಾವು ಸಂರಕ್ಷಣೆಗೆ ಹೋಗ್ತಿರುವಾಗ ಅಚಾನಕ್ಕಾಗಿ ಜಾನಕಿ ಫರ್ನಿಚರ್ ಅಂತ ಫರ್ನಿಚರ್ ಇನಾಗ್ರೇಷನ್ಗೆ ಬಂದಿರುತ್ತೆ. ಫಸ್ಟ್ ಅಲ್ಲಿತ್ತು ಇನಾಗ್ರೇಷನ್ಗೆ ಬಂದಿರ್ತಾರೆ. ನಾನು ಟರ್ನ್ ಹೊಡಿತಿರ್ತೀನಿ, ಅಲ್ಲಿ ನಿಂತಿರ್ತಾರೆ. ಈಗ ಜಾನಕಿ ಅಮ್ಮ ಇದ್ದಂಗೆ ಸಡನ್ನಾಗಿ ಟರ್ನ್ ಮಾಡ್ಕೊಂಬರ್ತೀನಿ. ಬಂದು ಕಾಲಿಗೆ ನಮಸ್ಕಾರ ಮಾಡ್ತೀನಿ. ಯಾರು ನೀವು ಅಂತೇಳಿ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಈ ಥರ ಅಮ್ಮ ಈ ಥರ. ಅವಾಗ ಅವರು ಬಂದು ಹೇಳ್ತಾರೆ, ಅವಾಗ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತ. ಆಮೇಲೆ ಗೊತ್ತಾಗುತ್ತೆ ಮಧ್ಯ. ಆಮೇಲೆ ಅವರು ಒಂದು 2-3 ವರ್ಷ ಸುಮಾರು ಇದರಲ್ಲಿರ್ತಾರೆ. ಅವರು ಬನ್ನೂರು ರಸ್ತೆಯಲ್ಲಿ ಒಂದು ಮನೇಲಿರ್ತಾರೆ, ಹೋಮ್ ಸ್ಟೇ ಥರ ಇರುತ್ತೆ. ಆ ಮನೇಲಿರ್ತಾರೆ. ಅವ್ರ ಮಗ ಇದು ಕೃಷ್ಣ. ಇದು ನನಗನ್ಸಿರೋ ಪ್ರಕಾರ ಜಾನಕಿ ಅಮ್ಮನವ್ರಿಗೆ ಮಗ ಹೋಗ್ಬಿಡ್ತಾರೆ ಕೃಷ್ಣ. ಆವಾಗಿಂದ ಅಮ್ಮ ಮಾನಸಿಕವಾಗಿ ಕೂಗ್ಬಿಟ್ಟಿದ್ದಾರೆ. ಯಾಕೆಂದರೆ ಮಗ ಅಂದರೆ ಅಷ್ಟು ಪ್ರೀತಿ ಅವ್ರಿಗೆ, ಅಷ್ಟಿಷ್ಟು ಪ್ರೀತಿ. ಎಂಥವ್ರಿಗೂ ಮಕ್ಕಳನ್ನ ಪ್ರೀತಿ ಇರುತ್ತಲ್ವ. ಅರ್ಧ ಆಯುಸ್ಸು ಅರ್ಧ ಇದು ಅವರು ಅದರಿಂದನೇ ಹೋಯ್ತು ಅನಿಸುತ್ತೆ. ಸೊ ಆಮೇಲೆ ಅಲ್ಲೋಗಿ ಭೇಟಿ ಆಗ್ತೀನಿ, ಅಲ್ಲಿ ಖುಷಿ ಪಡ್ತೀರ. ಆದರೆ ಜಾನಕಿ ಅಮ್ಮನ ವಿಷಯ ಏನಂದರೆ, ಅವರು ಎಷ್ಟೇ ನೋವಿದ್ರೂ ಯಾರೇ ಹೋದರೂ ಕೂಡ ಆ ಮುಖದಲ್ಲಿ ನಗು ಯಾವಾಗಲೂ ಇರೋದು. ಆ ನಗುವಿಂದನೇ ಒಂದು ಮಗುವಿಗೆ ಮಾತಾಡ್ಸರು ಅಷ್ಟೇ, ಗುರ್ತಿಲ್ಲದೆ ಹೋಗಲಿ ನಗ್ತಾ ಮಾತಾಡ್ಸೋರು. ಸೊ ಇವತ್ತು ಅವ್ರನ್ನ ಕಳ್ಕೊಂಡು ಇಡೀ ಭಾರತ ದೇಶನೇ ಒಂದು ನಿಧಿನ ಕಳ್ಕೊಂಡಾಗಿದೆ. ಏಕೆಂದರೆ ಅವರು ಚಿಕ್ಕ ಮಗು ಧ್ವನಿಯಿಂದ ಹಿಡಿದು ವಯಸ್ಸಾದವ್ರ ತನಕ ಧ್ವನಿಯಲ್ಲಿ ಹಾಡು ಹೇಳ್ತಾಯಿದ್ರು. ಸೊ ಜಾನಕಿ ಅಮ್ಮನ ಕಳ್ಕೊಂಡು ನಮಗಲ್ಲದೆ ಎಲ್ರಿಗೂ ದುಃಖ ಆಗಿದೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಇದಿಷ್ಟು ಉರುಗತಜ್ಞ ಸ್ನೇಕ್ ಶ್ಯಾಮ್ ಅವರ ಮಾತುಗಳು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.